ಎಲ್ಲರಿಗೂ ನಮಸ್ಕಾರ. ಇವತ್ತು ಗರಿ ಗರಿ ಮರಗೆಣಸಿನ ಚಿಪ್ಸ್ ಹೇಗೆ ಮಾಡೋದು ಅಂತ ತಿಳಿಸ್ತೇನೆ. ತುಂಬ ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು. ಇದು ಮನೇಲೇ ಮಾಡುವಂಥ ಒಂದು ಚಿಪ್ಸು. ಮೊದಲಿಗೆ ಈ ಬೇರ್ಗೆಣಸು ಮರಗೆಣಸನ್ನು ಕಟ್ ಮಾಡಿಕೊಂಡು ಅದರ ಸಿಪ್ಪೆ ತೆಗಿಬೇಕು. ಮೇಲೆ ಒಂದು ಲೇಯರ್ ಇರುತ್ತೆ, ಅದಾದಮೇಲೆ ಇನ್ನೊಂದು ಲೇಯರ್ ಇರುತ್ತೆ, 2 ಲೇಯರ್ ಬರುತ್ತೆ. 2 ಲೇಯರನ್ನು ತೆಗೆದು ಒಳಗಡೆ ಇರೋವಂಥದ್ದು ಬಿಳಿ ಬೇರನ್ನು ನಾವು ಚಿಪ್ಸ್ ಮಾಡಲು ಬಳಸಬೇಕು. ಇದು ತುಂಬ ಸ್ವಲ್ಪ ಎಳೆದನ್ನ ಬಳಸಬೇಕು ಚಿಪ್ಸಿಗೆ. ಈ ಬಲ್ತಿರೋದೆಲ್ಲ ಸ್ವಲ್ಪ ಗಟ್ಟಿ ಇರ್ತದೆ, ಅದು ಚಿಪ್ಸ್ ತಿನ್ನೋಕ್ಕೇನಾಗಲ್ಲ, ಬಟ್ ಹೆಚ್ಚಲು ಕಷ್ಟ ಆಗುತ್ತೆ. ಕಂಪೇರ್ ಮಾಡಿದರೆ ಈ ಚಿಪ್ಸು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯ ನೈಸರ್ಗಿಕವಾಗಿ ಮಾಡಿದಂಥ ಚಿಪ್ಸ್. ಸ್ನೇಹಿತರೆ, ಇವಾಗ ಈ ರೀತಿ ಸಿಪ್ಪೆ ತೆಗೆದ ಮೇಲೆ ಅದನ್ನು ನೀರಲ್ಲಿ ತೊಳೆದು ಈಗ ಅದನ್ನು ನಿಮ್ಗೆ ಬೇಕಾದಂಥ ಶೇಪಲ್ಲಿ ಹೆಚ್ಚಿಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗೋ ರೀತಿಯಲ್ಲಿ ಇದು ಮಾಡ್ಕೊಳ್ಬೋದು. ವೆರೈಟಿಯಾಗಿ ನೀವು ಇದು ಮಾಡ್ಬೋದು. ಈ ಸಿಹಿ ಗೆಣಸು ಇದೆಯಲ್ಲ, ಇದು ಈ ಡಯಾಬಿಟಿಕ್ ಪೇಷಂಟ್ಗೆ ಒಳ್ಳೆಯದಲ್ಲ. ಈ ಮರಗೆಣಸು ಅಂಥವರು ತಿನ್ನುವಂಥ ಒಂದು ಚಿಪ್ಸ್ ಆಗಿದೆ ಇದು. ಇದನ್ನು ಬೇಯಿಸಿ ಕೂಡ ಬಳಸ್ತಾರೆ ಮರಗೆಣಸನ್ನು, ಅದು ಚೆನ್ನಾಗಿರ್ತದೆ. ಈ ಚಿಪ್ಸ್ ಥರ ಮಾಡಿಕೊಂಡ್ರೆ ಇದನ್ನು ಮಕ್ಕಳು ಎಲ್ಲ ತುಂಬ ಇಷ್ಟಪಡ್ತಾರೆ ಮನೇಲಿ. ನೋಡಿ, ಈಗ ನಾನು ಸ್ವಲ್ಪ ಬಲ್ತಿದೆ ಅಂದ್ಬಿಟ್ಟು ಅದನ್ನು ಚಾಕುಲೇ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಳ್ಳಿ. ನೀವು ಬೇಕಾದ ರೀತಿಯಲ್ಲಿ ನಿಮ್ಮಲ್ಲಿ ಏನು ಮೆಥಡ್ಸ್ ಇರುತ್ತೋ ಆ ಮೆಥಡ್ಸಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ಈಗ ಸ್ನೇಹಿತರೆ, ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳಿ. ಬಿಸಿಯಾದ ನಂತರ ಈ ಹೆಚ್ಕೊಂಡಿರುವಂತಹ ಈ ಗೆಣಸನ್ನು ಹಾಕಿ ಬೇಯಿಸಿ. ಸ್ವಲ್ಪ ಸ್ನೇಹಿತರೆ, ಎಣ್ಣೆ ಕಾದ ನಂತರ ಹಾಕಿ ಬೇಯಿಸಿ ಚೆನ್ನಾಗಿ. ಬೆಂದಮೇಲೆ ಒಂದು ಕಡೆ ತಕ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕಿ ಲೈಟಾಗಿ ಸಿಂಪಡಣೆ ಮಾಡಿ ತುಂಬ ಚೆನ್ನಾಗಿರ್ತದೆ. ಬಳಸಿ ಮಾಡಿ ನೋಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.